ಮೊದಲನೇದಾಗಿ ನಾನು ರೂಪಾ ಅಯ್ಯರ್ ಅವ್ರಿಗೆ, ನೀರಾ ಅಯ್ಯರ್ ಅವ್ರಿಗೆ ಮತ್ತು ಹೋಲ್ ಆಜಾದ್ ಭಾರತ್ ಈ ಒಂದು ಟೀಮ್ಗೆ ನಾನು ಶುಭಾಶಯಗಳನ್ನು ಜೊತೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಅಭಿಮಾನದೊಂದಿಗೆ ಈ ಒಂದು ಫಿಲ್ಮ್ ಪ್ರೀಮಿಯರ್ಗೆ ನಾನು ಬಂದಿದ್ದೇನೆ. ಮುಂಚೆಯಿಂದಲೂ ಕೂಡ ರೂಪಾ ಅಯ್ಯರ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಮತ್ತು ಆ್ಯಕ್ಟರ್ ಆಗಿದ್ದಾರೆ. ಇವತ್ತು ಆಜಾದ್ ಭಾರತ್ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಯಾವ ರೀತಿ ಒಂದು ಮಹಿಳಾ ಪಡೆ ಅಂದಿನ ದಿನಮಾನದಲ್ಲಿ ಹೊರಟ್ಟಿ ಸಾಹೇಬ್ರು ಹೇಳಿದ ಹಾಗೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಲಿಕ್ಕೆ ಮಹಿಳೆಯರು ಕೂಡ ಧುಮುಕಿದ್ರು. ಮಹಿಳೆಯರ ತ್ಯಾಗ, ಬಲಿದಾನ, ಮಹಿಳೆಯರ ಶ್ರೇಷ್ಠ ಗುಣವನ್ನು ಬಹಳಷ್ಟು ಎತ್ತಿ ತೋರಿಸಿ ಸ್ವಂತ ಅವರೇ ಕೂಡ ಈ ಒಂದು ಫಿಲ್ಮ್ನಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ನಾನು ಫಿಲ್ಮ್ನ ನೋಡ್ತಾ ಇದ್ದೆ, ನನಗೆ ಒಂಥರ ರೋಮಾಂಚನ ಆಗ್ತಾಯಿತ್ತು. ಭಾಳ ಅರ್ಥಪೂರ್ಣವಾದಂಥ ಪಿಕ್ಚರನ್ನು ತೆಗೆದಿದ್ದಾರೆ ಆಜಾದ್ ಭಾರತ್ ಅಂತ. ದೇಶದ ಬಹಳಷ್ಟು ಒಳ್ಳೆ ಆ್ಯಕ್ಟರು, ಆ್ಯಕ್ಟ್ರೆಸ್ಗಳು ಈ ಫಿಲ್ಮ್ನಲ್ಲಿದ್ದಾರೆ. ನಮ್ಮ ಇವತ್ತಿನ ಭವಿಷ್ಯ ಅಂತ ಹೇಳ್ತೀವಿ, ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ನಾವು ಸ್ವತಂತ್ರವನ್ನು ತೆಗೆದುಕೊಳ್ಳಿಕ್ಕೆ ಈ ದೇಶದಲ್ಲಿ ಎಷ್ಟು ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಅದನ್ನು ಅವರು ತಿಳ್ಕೊಳ್ಬೇಕು. ಆ ಇತಿಹಾಸವನ್ನು ತಿಳ್ಕೊಂಡ್ರೆ ಈ ಸ್ವತಂತ್ರವನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ನಾನು ರೂಪಾ ಅಯ್ಯರ್ ಅವರ ಈ ಒಂದು ಅಟೆಂಪ್ಟ್ಗೆ ನಾನು ಶುಭವನ್ನು ಕೋರ್ತೀನಿ. ಈ ಫಿಲ್ಮು ನನಗೆ ತುಂಬ ಇಷ್ಟ ಆಗಿದೆ. ನಾನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ವೀಕ್ಷಕರಿಗೆ ನಾನು ಮನವಿಯನ್ನು ಮಾಡ್ತೀನಿ, ಇಂಥ ಒಂದು ಶ್ರೇಷ್ಠವಾದಂಥ ದೇಶಭಕ್ತಿಯನ್ನು ಸಾರುವಂಥ ಮತ್ತು ಮಹಿಳೆಯ ನಾಯಕತ್ವವನ್ನು ಪೋಷಣೆ ಮಾಡುವಂಥ ಈ ಒಂದು ಪಿಕ್ಚರನ್ನು ತಾವು ಬಂದು ನೋಡಿ ರೂಪಾ ಅಯ್ಯರ್ ಅವರಿಗೆ, ಅವರ ಟೀಮ್ಗೆ ಹರಿಸಿ ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ ಮತ್ತು ಸಂಪೂರ್ಣ ಟೀಮ್ಗೆ ನಾನು ಶುಭಾಶಯವನ್ನು ಕೋರ್ತೀನಿ. ನಮ್ಮ ಲೇಡಿ ಸುಭಾಷ್ ಚಂದ್ರ ಬೋಸ್ ಅವರು ಈ ಮೂವಿಗೆ ನಮ್ಮ ವುಮೆನ್ ಮಿನಿಸ್ಟರ್ ಆಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನಮ್ಮ ಲೇಡಿ ಲಯನ್ ಅಂತಲೇ ಹೇಳ್ಬೋದು ರೂಪನಿಗೆ. ಯಾಕೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಟೀಚರ್ ಮಗಳಾಗಿ ಜಗತ್ತಿಗೆ ಮಾರಲ್ ಮೆಸೇಜನ್ನು ಟೀಚ್ ಮಾಡೋ ಮೂವಿಯನ್ನು ಪ್ರೊಡಕ್ಷನ್ ಮಾಡಿ, ನಂಗೆ ಗೊತ್ತಿದ್ದಾಗೆ 3 ಇಯರ್ಸಿಂದ ಸ್ಟ್ರಗಲ್ ಮಾಡಿದ್ದಾರೆ ಆ ಮೂವಿಗೆ. ಅವ್ರ ಮನೆಯವ್ರ ಸಪೋರ್ಟು ಮತ್ತು ನಾನು ನೋಡಿದ ಹಾಗೆ ಸಣ್ಣ ವಿಚಾರಕ್ಕೀಗ ಹೆಣ್ಮಕ್ಳು ಸುಸೈಡ್ ಮಾಡಿಕೊಳ್ತಾ ಇದ್ದಾರೆ. ಸೊ ಈ ಎಲ್ಲ ಕಷ್ಟಗಳು ಬಂದು ಆ ಹುಡುಗಿ ಬದುಕ್ತಾಳೆ, ಈ ಮೀರಾ. ಸೊ ಇದಿದೆಯಲ್ಲ, ಇದು ಎಲ್ಲ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯವನ್ನು ಈ ಮೂವಿ ತುಂಬುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಲಕ್ಷ್ಮಿ ಅಮ್ಮ ಹೇಳಿದಾಗೆ ಒಂದು ಹೆಣ್ಣು 4 ಪುರುಷರ ಪೊಟೆನ್ಷಿಯಲಿಗೆ ಸಮ ಇದ್ದ ಹಾಗೆ ಆ ಎನರ್ಜಿ, ಅದಕ್ಕೆ ಹೆಣ್ಣನ್ನು ಶಕ್ತಿ ಅಂತ ಹೇಳ್ತೀವಿ. ಇದು ನಮಗೆ ಗೊತ್ತಿದ್ದಾಗೆ ನನಗೆ ಸುಭಾಷ್ ಚಂದ್ರ ಬೋಸ್ ಮಾತ್ರ ಗೊತ್ತಿತ್ತು. ಅವ್ರ ಹಿಂದೆ ಇರೋ ಫೋರ್ಸ್, ಹೆಣ್ಮಕ್ಳ ಮಹಿಳಾ ಶಕ್ತಿಯನ್ನು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಎಲ್ಲ ಮಹಿಳೆಯರು ಇದನ್ನು ನೋಡಿ ದೇಶಾಭಿಮಾನದ ಜೊತೆಗೆ ಒಂದು ಮಹಿಳೆ ಮಾಡಿದ ಪ್ರಯೋಗವನ್ನು ಬೆಂತಟ್ಟೋ ಕೆಲಸ ಮಾಡಲಿ ಅಂತ ಹೇಳಿ ಎಲ್ಲರಲ್ಲೂ ಆಶಿಸ್ತೀನಿ. ಭಾಳ ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಭಾಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಚಿತ್ರಗಳನ್ನು ಕೂಡ ನಾವು ನೋಡಿದ್ದೀವಿ. ಜೊತೆಗೆ ಅವರ ಯಜಮಾನರು ಶ್ರೀವತ್ಸ ಅವರು, ಗೌತಮ್ ಶ್ರೀವತ್ಸ ಅವರು ಕೂಡ ಆತ್ಮೀಯರಾಗಿದ್ದರು. ಬಹುಶಃ ಅವರು ಮದುವೆ ಆದ ನಂತರ ಕೂಡ ಅವರ ಜರ್ನಿಯನ್ನು ಮುಂದುವರಿಸಿದ್ದಾರೆ. ನಮ್ಮ ಭಾರತೀಯರು ದೇಶಭಕ್ತಿಯನ್ನು ಇಟ್ಕೊಂಡು ಯಾವ ರೀತಿ ನಾವು ಪುಸ್ತಕದಲ್ಲಿ ಓದಿದ್ದೀವಿ, ಅದೇ ರೀತಿಯಲ್ಲಿ ನಿಜ ಜೀವನದಲ್ಲಿ ಕೂಡ ನಮ್ಮ ಈ ವೀಕ್ಷಕರು ಏನಿದ್ದಾರೆ, ಭಾಳ ಜನ ಈ ಒಂದು ಆಜಾದ್ ಭಾರತ್ ಚಿತ್ರದ ಮೂಲಕ ಇಡೀ ಹಿಂದೂಸ್ತಾನ್ ಏನು ಹೇಳ್ತೀವಿ, ಭಾರತದಲ್ಲಿ ನಮ್ಮ ಈ ಒಂದು ದೇಶಭಕ್ತಿಯಿಂದ ಈ ಥರ ಕೂಡ ನಾವು ಚಿತ್ರವನ್ನು ಮಾಡ್ಬೋದು ಅಂಥೇಳಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಬೇಕು. ಆಗಲೇ ಅವರು ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಪಾರ್ಲಿಮೆಂಟಲ್ಲಿ MP ಗಳಿಗೂ ಕೂಡ ತೋರಿಸ್ಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ಒಂದು ಚಿತ್ರ ನಮಗೂ ಕೂಡ ನೋಡಿ ಭಾಳ ಖುಷಿಯಾಯಿತು. ನಮ್ಮಂಥ ದೇಶಭಕ್ತಿ ಇರತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಪಿಕ್ಚರ್ನ ನೋಡಬೇಕು. ಮತ್ತು ರೂಪಾ ಅಯ್ಯರ್ ಮೀರಾ ಒಂದು ಪಾತ್ರಕ್ಕೆ ಅಭಿನಯವನ್ನು ಮಾಡಿದ್ದಾರೆ. ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ತುಂಬ ಚೆನ್ನಾಗಿ
ಈ ಅಭಿನಯ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿಯಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಆಜಾದ್ ಭಾರತ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಟು ರೂಪಾ ಅಯ್ಯರ್ ಮತ್ತು ಗೌತಮ್ ಶ್ರೀವತ್ಸ ಅವರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತಾನೇ ನಮ್ಮ ರೂಪಾ ಅಯ್ಯರ್ ಅವರು ಈ ಏನು ಆಜಾದ್ ಭಾರತ್ ಫಿಲಮನ್ನು ನಿರ್ದೇಶನೆ ಮತ್ತು ಅದರಲ್ಲಿ ಅವರು ಮುಖ್ಯ ಪಾತ್ರವನ್ನು ಕೂಡ ವಹಿಸಿ ಇದನ್ನು ಅವರು ತೆಗೆದಿದ್ದಾರೆ. ನಿಜವಾಗ್ಲೂ ಅತ್ಯಂತ ಒಂದು ಪ್ರೇರಣೀಯವಾದಂಥ ಮತ್ತು ಅದ್ಭುತವಾದಂಥ ಒಂದು ಸಬ್ಜೆಕ್ಟ್ ಮೇಲೆ ಅವರು ಈ ಒಂದು ಚಿತ್ರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮತ್ತು ಬಹಳ ಅರ್ಥ ಇರುವಂಥ ಫಿಲಮ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ದೇಶದ ಸ್ವತಂತ್ರದ ಸಂಗ್ರಾಮದ ಇತಿಹಾಸ ಅದು ರೋಮಾಂಚನವಾದದ್ದು. ಅದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಅವರೇನು 5 ಬ್ರಿಗೇಡ್ಗಳು ಮಾಡಿದರು. ಗಾಂಧಿ ಬ್ರಿಗೇಡು, ನೆಹರು ಬ್ರಿಗೇಡು, ಸುಭಾಷ್ ಬ್ರಿಗೇಡು, ಆಜಾದ್ ಬ್ರಿಗೇಡ್ ಅಂತ. ಆದರೆ ಅದಕ್ಕಿಂತ ಎಲ್ಲ ಪ್ರತ್ಯೇಕವಾಗಿ ಇನ್ನೊಂದು ಬ್ರಿಗೇಡ್ ಯಾವ್ದು ಮಾಡಿದ್ರು ಅಂತ ಹೇಳಿದ್ರೆ ಈ ಮಹಿಳೆಯರ ಝಾನ್ಸಿ ಬ್ರಿಗೇಡ್ ಅಂತ ಮಾಡಿದರು. ಅಂದರೆ ಮಹಿಳೆಯರು ಬಹುಶಃ ಯಾವ ದೇಶದಲ್ಲೂ ಕೂಡ ಆ ಸಮಯದಲ್ಲಿ ಮಹಿಳಾ ಬೆಟಾಲಿಯನ್ ಅಥವಾ ಮಹಿಳಾ ಬ್ರಿಗೇಡನ್ನು ಯುದ್ಧದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಹೋರಾಟ ಮಾಡೋದಕ್ಕೆ ಯಾರೂ ಕೂಡ ಬಹುಶಃ ಯಾವ ದೇಶದಲ್ಲೂ ಆಗಿರಲಿಲ್ಲ. ಅದನ್ನು ಸುಭಾಷ್ ಚಂದ್ರ ಬೋಸ್ ಅವರು ಆ ದೇಶಭಕ್ತಿಯ ಒಂದು ಏನು ಅವರು ಸಾರ್ವಜನಿಕ ಜನರಲ್ಲಿ ಅವರಲ್ಲಿ ಅದನ್ನು ಪ್ರತ್ಯಕ್ಷ ಆಗುವಂಥ ರೀತಿಯಲ್ಲಿ ಮಾಡಿದರು. ಆ ಪ್ರೇರಣೆಯಿಂದ ಅಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಈ ದೇಶಕ್ಕೆ ಆಜಾದಿ ಸಿಗಬೇಕು, ಸ್ವಾತಂತ್ರ್ಯ ಸಿಗಬೇಕು ಅಂತ ಅನೇಕ ಕಷ್ಟಗಳ ಮಧ್ಯೆ ಆ ಮಹಿಳೆಯರು ತ್ಯಾಗ ಮಾಡಿದ್ರು, ಬಲಿದಾನ ನೀಡಿದ್ರು, ಒಂದು ಹೋರಾಟವನ್ನು ಮಾಡಿದ್ರು. ಆ ಒಂದು ಚಿತ್ರದ ಇವತ್ತು ಪ್ರಥಮ ಬಾರಿಗೆ ಈ ಒಂದು ಸಬ್ಜೆಕ್ಟ್ ಮೇಲೆ ಫಿಲಮನ್ನು ಮಾಡ್ತಾಯಿದ್ದಾರೆ. ಇದು ಎಲ್ಲರೂ ಕೂಡ ಬಂದು ನೋಡಬೇಕು. ರೂಪಾ ಅಯ್ಯರ್ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ. ನಿಜವಾಗಲೂ ದೊಡ್ಡ ಒಂದು ಸಾಹಸದ ಕೆಲಸ ಮಾಡಿದ್ದಾರೆ. ಇದು ಸಾರ್ವಜನಿಕರು ಬಂದು ನೋಡಿ ಆನಂದ ಪಡಬೇಕು ಮತ್ತು ನಾವೆಲ್ಲರೂ ಕೂಡ ಏನು ದೇಶಕ್ಕೋಸ್ಕರ ಮಾಡ್ಬೋದು ಅಂತ ನಮ್ಮಲ್ಲಿ ಅದೊಂದು ರೀತಿ ಜಾಗೃತಿಯನ್ನು ಮೂಡಿಸುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ, ಜೈ ಹಿಂದ್, ಆಜಾದ್ ಭಾರತ್ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಭಾರತದ ಪ್ರಜೆಯಾಗಿ ಮತ್ತು ದೇಶಭಕ್ತಿ ತುಂಬ ಹುಕ್ಕಿ ಬರುತ್ತೆ. ನನ್ನ ಸಿನಿಮಾ ರೂಪಾ ಅವರು ನನ್ನ ಕರೆದಾಗ ನಾನು ಫಸ್ಟು ಈ ಸಿನಿಮಾ ನೋಡೋದಕ್ಕೆ ಬಂದಿದ್ದು ಒಂದು ಹೆಣ್ಣುಡುಗಿ, ಒಂದು ಹೆಣ್ಮಗಳು ಈ ಥರ ಒಂದು ಡಿಫ್ರೆಂಟ್ ನೀರಾ ಆರ್ಯ ಅನ್ನುವಂಥದ್ದು. ಇವ್ರ ಬಗ್ಗೆ ನಾನು ಓದಿದ್ದೀನಿ. ಇನ್ಫ್ಯಾಕ್ಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ ಒಟ್ಟಿಗೆ ಫಸ್ಟು ಇಂಡಿಯನ್ ಆರ್ಮಿ ಸ್ಪೈ ಆಗಿ ಕೆಲಸ ಮಾಡಿದಂಥ ದಿಟ್ಟ ಧೀರ ಮಹಿಳೆ ಅಂತ ಹೇಳ್ಬೋದು. ಇವ್ರ ಬಗ್ಗೆ ಒಂದು ಚಿತ್ರ ಬರ್ತಾ ಇದೆ, ತುಂಬ ಹೆಮ್ಮೆ ಬೀಯಿಂಗ್ ಎನ್ ಇಂಡಿಯನ್. ಆ್ಯಂಡ್ ರೂಪಾ ಅಯ್ಯರ್ ಅವರು ಇದಕ್ಕೆ ಮುಂಚೆನೇ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಈ ಒಂದು ವೆರಿ ಏನಂತಾರೆ ಎನ್ಕರೇಜಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋದು ತುಂಬಾ ಶ್ಲಾಘನೀಯ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಿನಿಮಾ ನೋಡಬೇಕಾದ್ರೆ ಎಷ್ಟೋ ಸನ್ನಿವೇಶಗಳು ಐ ಕ್ಯಾನ್ ಕನೆಕ್ಟ್ ಟು ಇಟ್. ಆ್ಯಂಡ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದು ಹುರಿದುಂಬಿಸುವಂಥ ಒಂದು ಸೀನ್ಗಳೆಲ್ಲ ಇದೆ. ನನಗೆ ಹೆಚ್ಚಾಗಿ ದೇಶಪ್ರೇಮ ಯಾರ್ಯಾರಿಗಿದೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ವಿಷುವಲಿ ಆಗಿರ್ಬೋದು ಮತ್ತು ಎಂಟೈರ್ ಮೂವಿ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವು ಮುಖ್ಯ ಸನ್ನಿವೇಶಗಳಲ್ಲಂತೂ ನಾನು ಐ ಹ್ಯಾಡ್ ಅ ಟಿಯರ್ಸ್ ಬಿಕಾಸ್ ಯಾಕಂತಂದರೆ ಆ ಸನ್ನಿವೇಶಗಳು ನನಗೆ ಗೊತ್ತು. ಒಂದು ಹೆಣ್ಣು ಮಗಳಾಗಿ ಆಕೆ ನೀರಾ ಆರ್ಯ ಅವರು ಇದ್ದಂಥ ಒಂದು ಸಿಚುವೇಶನ್ನ ನೆನೆಸ್ಕೊಂಡ್ರೆ ಆಗಿನ ಕಾಲದಲ್ಲಿ ಎಷ್ಟು ಡೇರಿಂಗ್ ಅಂತ ಅನಿಸುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳು ಈ ರೀತಿ ಒಂದು ಡೇರಿಂಗ್ ಆಗಿ ದೇಶ ಪ್ರೇಮನ ಮತ್ತು ದೃಢತೆಯಿಂದ ನಿಂತ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ಲು ಅಂತಲೇ ಹೇಳ್ಬೋದು. ಈ ಒಂದು ಕನ್ನಡ ಚಿತ್ರರಂಗ, ಪ್ರತಿಯೊಂದು ಚಿತ್ರರಂಗ ಈ ಥರ ಒಂದು ಸದಭಿರುಚಿ ಇರ್ತಕ್ಕಂಥ ಚಿತ್ರಗಳನ್ನ ನೋಡಬೇಕು ಆ್ಯಂಡ್ ಇನ್ಸ್ಪೈರ್ ಆಗಬೇಕು. ಪ್ರತಿಯೊಬ್ಬ ಯೂತು ಈಗ ಏನು ಹೇಳ್ತಾರೆ ಜನ್ಸಿ ವರ್ಡಲ್ಲಿರೋರು ಪ್ರತಿಯೊಬ್ಬರು ಈ ಥರ ಚಿತ್ರಗಳನ್ನ ನೋಡಿ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ದೇಶಪ್ರೇಮ ಇರೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಜೀವನದಲ್ಲಿ ಛಲ ಹಠ ಏನಾದರೂ ಮಾಡಬೇಕು ಅಂತ ಎಷ್ಟೊಂದು ಜನ ಹೆಣ್ಮಕ್ಳು ಕುಗ್ಗಿರ್ತಾರೆ, ಒಂಟಿತನದಿಂದ ಇರ್ಬೋದು, ಒಂದು ಕೆಲವು ಸನ್ನಿವೇಶಗಳಿಂದ. ಈ ಚಿತ್ರವನ್ನು ನೋಡೋಕ್ಕೆ ಬಂದಾಗ ನಿಮ್ಮಲ್ಲಿ ಒಂದು ಛಲ ಮತ್ತು ಸ್ಥೈರ್ಯ ಅನ್ನೋದು ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ರೂಪಾ ಆ್ಯಂಡ್ ಆಲ್ ದ ಬೆಸ್ಟ್. ಪ್ರತಿಯೊಬ್ಬರ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಜಾದ್ ಭಾರತ್ ಆ್ಯಂಡ್ ಜೈ ಹಿಂದ್.